ರೇಣುಕಾಸ್ವಾಮಿಯನ್ನ ದರ್ಶನ್ ಆ್ಯಂಡ್ ಗ್ಯಾಂಗ್ ಏಕಾಏಕಿ ಕಿಡ್ನಾಪ್ ಮಾಡಿಲ್ಲ. ಬದಲಾಗಿ ಕೆಲವು ದಿನಗಳಿಂದ ಅವನ ಮೇಲೆ ನಿಗಾ ಇರಿಸಿ ಪಕ್ಕಾ ಪ್ಲಾನ್ ಮಾಡಿ ಎತ್ತಾಕೊಂಡು ಹೋಗಿದ್ದಾರೆ. ಜೂನ್ 2ರಿಂದಲೇ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯ ಬೆನ್ನು ಬಿದ್ದಿದ್ದಂಥ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದು ರೇಣುಕಾಸ್ವಾಮಿ ಟೆನ್ಷನ್ನಲ್ಲಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಅಮಾಯಕ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವ ಮೊದಲು ಭಾರಿ ಸ್ಕೆಚ್ ಹಾಕಿಯೇ ದರ್ಶನ್ ಗ್ಯಾಂಗ್ ಕಿಡ್ನಾಪ್ ಮಾಡಿದೆ. ಅವನ ಚಲನವಲನಗಳನ್ನು ಗಮನಿಸಿಕೊಂಡೇ ಫಾಲೋ ಮಾಡ್ಕೊಂಡು ಬಂದು ಎತ್ತಾಕೊಂಡು ಹೋಗದೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ. ಜೂನ್ 2ರಿಂದಲೂ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಬೆನ್ನು ಬಿದ್ದ ಶಂಕೆ. ವಿಚಲಿತನಾಗಿ 14 ನಿಮಿಷ ಫೋನ್ನಲ್ಲಿ ಮಾತನಾಡಿದ್ದ ರೇಣುಕಾಸ್ವಾಮಿ. ಅಂದಾಗೆ ಮೃತ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿದ್ದು ಜೂನ್ 8ರಂದು. ಆದ್ರೆ ಅದಕ್ಕೂ ಮೊದಲೇ ಆತನನ್ನು ಕಿಡ್ನಾಪ್ ಮಾಡಲು ದರ್ಶನ್ ಪಟಾಲಂ ಸಂಚು ರೂಪಿಸಿತ್ತು. ಜೂನ್ 2ರಂದು ಮಧ್ಯಾಹ್ನ ಫಾರ್ಮಸಿ ಬಳಿ ತನ್ನ 2 ವೀಲರ್ ನಿಲ್ಲಿಸಿಕೊಂಡು ಸುಮಾರು ಅರ್ಧ ತಾಸು ರೇಣುಕಾಸ್ವಾಮಿ ಮಾತಾಡಿದ್ದ. ಅವತ್ತೇ ಆತ ವಿಚಲಿತನಾದ ಸ್ಥಿತಿಯಲ್ಲಿ ಕಂಡು ಬಂದಿದ್ದ. ಮಧ್ಯಾಹ್ನ 2:15ರಿಂದ 2:40ರವರೆಗೆ ಫೋನ್ನಲ್ಲಿ ಮಾತಾಡಿದ್ದ. ನಂತರ ಭಯದಲ್ಲಿ ಬೈಕ್ ಏರಿ ಹೋಗಿದ್ದ. ಆದ್ರೆ ಅಷ್ಟೊತ್ತು ಯಾರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ್ದ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಜೂನ್ 6ರಂದು ತರಾತುರಿಯಲ್ಲಿ ಫಾರ್ಮಸಿಗೆ ಲಾಗೌಟ್, ಮರುದಿನ ರಜೆ. ಇನ್ನು ಜೂನ್ 6ರಂದು ಸಂಜೆ ತರಾತುರಿಯಲ್ಲಿ ರೇಣುಕಾಸ್ವಾಮಿ ತಾನು ಕೆಲಸ ಮಾಡ್ತಿದ್ದ ಫಾರ್ಮಸಿಗೆ ಪ್ರವೇಶಿಸಿ ಲಾಗೌಟ್ ಮಾಡಿ ಹೊರ ಹೋಗಿದ್ದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ಇಷ್ಟು ಅವಸರ ಯಾಕೆ ಮಾಡಿದ್ದು ಅನ್ನೋದು ಕೂಡ ಹಲವು ಕೌತುಕಕ್ಕೆ ಕಾರಣವಾಗಿದೆ. ಮಾತ್ರವಲ್ಲದೆ ಮರುದಿನ ಜೂನ್ 7ನೇ ತಾರೀಕು ಶುಕ್ರವಾರ ರೇಣುಕಾಸ್ವಾಮಿ ಕೆಲಸಕ್ಕೆ ರಜೆ ಹಾಕಿದ್ದ. ಹಿಂದಿನ ದಿನ ತರಾತುರಿಯಲ್ಲಿ ಲಾಗೌಟ್ ಮಾಡಿದ್ಯಾಕೆ ಹಾಗೂ ಮರುದಿನ ರಜೆ ಮಾಡಿದ್ಯಾಕೆ ಅನ್ನೋ ಅನುಮಾನ ಕೂಡ ಮೂಡಿದೆ. ಶುಕ್ರವಾರ ರಜೆ ತೆಗೆದುಕೊಂಡ ಬಳಿಕ ಮರುದಿನ ಶನಿವಾರ 8ನೇ ತಾರೀಕು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದಾಗಿ ಮನೆಯಲ್ಲಿ ಹೇಳಿ ರೇಣುಕಾಸ್ವಾಮಿ ತೆರಳಿದ್ದ. ಅದೇ ರೀತಿ ಬೆಳಿಗ್ಗೆ 9:48ರ ವೇಳೆಗೆ ಸ್ಕೂಟಿಯಲ್ಲಿ ಸ್ವಾಮಿ ತೆರಳುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲಿಂದ 30 ಮೀಟರ್ ದೂರದಲ್ಲೇ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿದ್ದ. ರವಿನು ಮರ್ಡರ್ ಆದ್ಮೇಲೂ ಅವನಿಗೆ ಬಂದು ಕೇಳಿದ್ದಾರೆ, ಏನಪ್ಪ ಹಿಂಗೇನು ದಪ್ಪರು ಆಗ್ತೀಯಾ ಏನು ನೀನೆಲ್ಲ. ಅಣ್ಣ ನಾನು ಯಾಕಣ್ಣ ನನಗೆ ಏನಣ್ಣ ಸಂಬಂಧ ಐತಿ, ನಾನು ಬಂದಿರೋದು ಅವನಿಗೆ 4,000 ದುಡ್ಡು ಕೊಟ್ಟು 2:30 ತನಕ ಅಲ್ಲೇ ಇಟ್ಕೊಂಡು ಅವ್ನು ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ಏನಿಲ್ಲ ನನಗೆ ಅಣ್ಣ ಏನು ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ ಅಂತಂದ್ರೆ ಕಾನೂನಿಂದ ತಪ್ಸ್ಕೊಳಕ್ಕಾಗಲ್ಲ ರವಿ. ನಮ್ದು ಏನಾಯ್ತೋ ನಾವು ಅದ್ರ ಬಗ್ಗೆ ಹೋಗಿ ಹೇಳೋಣ. ನೀನು ಹೋಗಿರೋದು ಬಾಡಿಗೆ, ನೀನು ಅವ್ರತೇನು ಕಳ್ತನ ಮಾಡೋಕ್ಕೆ ಹೋಗಿಲ್ಲ, ಕೊಲೆ ಮಾಡೋಕ್ಕೆ ಹೋಗಿಲ್ಲ, ಏನೂ ಇಲ್ಲ. ನಿನಗೆ ಬಾಡಿಗೆ ಕರೆದಾರಲ್ಲಪ್ಪ, ನೀನು ಏನಾಯ್ತೋ ಅದು ನ್ಯಾಯವಾಗಿ ಹೇಳು. ಕಾನೂನು ಐತೆ, ಇವತ್ತು ದಿನ ಮೀಡಿಯಾ ಇದ್ದಾವೆ, ಅದು ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ತಾರೋ ಆ ರೀತಿ ನೋಡೋಣ ಅಂತ ಹೇಳಿದ್ವಿ. ಅವ್ನು ಅಷ್ಟು ಕರೆದರೆ ಸರ್ ಹೋಗಿದ್ದಾನೆ ಅಷ್ಟೇ. ಅವನಿಗೂ ದರ್ಶನ್ ಅಭಿಮಾನಿನೂ ಅಲ್ಲ, ಇವ್ರು ಯಾರು ಅನ್ನೋದು ಗೊತ್ತಿಲ್ಲ, ಇವ್ರು ಏನು ಅನ್ನೋದು ಗೊತ್ತಿಲ್ಲ. ಇವನು ಹೋಗಿರೋದು ಬಾಡಿಗೆ. ನೀನು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಹಿಡಿತಾರೆ, ನಾಳೆ ನಾಟ್ರಿ ಚಾವಲ್ ಮಾಡ್ಕೊಂಡು ಹಿಡಿತಾರೆ, ನಿನ್ನಂತೂ ಬಿಡಲ್ಲ. ಸುಮ್ಮನೆ ಇದಾಗಬೇಡ, ಹೋಗಪ್ಪ ಅಂದು ಸರ್ ನಮಗೆ ಮಾತಿ ಬೆಲೆ ಕೊಟ್ಟು ಹೋಗಿದ್ದಾನೆ. ಸಿಸಿಟಿವಿ ದೃಶ್ಯ ಸೆರೆಯಾದ 30 ಮೀಟರ್ ದೂರದಲ್ಲೇ ಸ್ಕೂಟಿ ಪತ್ತೆಯಾಗಿದ್ದು, ಹೈವೇ ಪಕ್ಕದಲ್ಲಿ ಆರೋಪಿಗಳು ಕಾರು ನಿಲ್ಲಿಸಿ ರೇಣುಕಾಸ್ವಾಮಿಯನ್ನ ಕರೆದೊಯ್ದಿರೋ ಬಗ್ಗೆ ಪ್ರಾಥಮಿಕ ತನಿಖೆ ವೇಳೆ ತಿಳಿದು ಬಂದಿದೆ. ಕಡೆ ಮಿನಿಟ್ ಏನಿದೆ 9:48ರ ಸುಮಾರಿಗೆ, 9:48ರ ಸುಮಾರಿಗೆ ಎಕ್ಸಾಕ್ಟ್ಲಿ ಈ ಒಂದು ಬಾಲಾಜಿ ಬಾರ್ ಏನಿದೆ, ಈ ಬಾಲಾಜಿ ಬಾರ್ನ ಮುಂಭಾಗದಲ್ಲಿ ಆತ ಟ್ರಾವೆಲ್ ಮಾಡ್ತಾನೆ. ಅಂದರೆ ಆತನ ಸ್ಕೂಟಿಯಲ್ಲಿ ಬಾಲಾಜಿ ಬಾರ್ನ ಮುಂಭಾಗ 9:48ಕ್ಕೆ ಸರಿಯಾಗಿ ಆತ ಟ್ರಾವೆಲನ್ನು ಮಾಡ್ತಾನೆ. ಇಲ್ಲಿಂದ 30 ಮೀಟರ್ ದೂರದಲ್ಲೇ ಆತನ ಬೈಕ್ ಕೂಡ ಪತ್ತೆಯಾಗುತ್ತೆ. ಇದೇ ಜಾಗದಲ್ಲಿ ಆತನ ಬೈಕ್ ಕೂಡ ಪತ್ತೆಯಾಗಿರುವಂಥದ್ದು. ಈ ಜಾಗದಲ್ಲಿ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯ ಸಿಸಿಟಿವಿ ಇಲ್ಲ. ಇದನ್ನು ತಿಳಿದುಕೊಂಡಂತಹ ಆರೋಪಿಗಳು ಇದೇ ಜಾಗದಲ್ಲಿ ಆತನನ್ನು ಅಡ್ಡ ಹಾಕಿ, ಅಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹಿಂದೆ ಬಂದು ಆತನನ್ನು ಟ್ಯಾಕಲ್ ಮಾಡಿದ್ದಾರೆ. ಟ್ಯಾಕಲ್ ಮಾಡಿ ಆತನ ಬೈಕನ್ನು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಆತನನ್ನು ಕಿಡ್ನಾಪ್ ಮಾಡುವಂಥ ಕೆಲಸವನ್ನು ಆರೋಪಿಗಳು ಕೂಡ ಮಾಡಿರುವಂಥದ್ದು. ಕಿಡ್ನಾಪ್ ಮಾಡಿದ ಮೇಲೆ ಆ ಕರಾಳ ರಾತ್ರಿ ನಡೆದಿದ್ದೇನು ಅಂತ ಈಗಾಗಲೇ ಜಗಜ್ಜಾಹೀರಾಗಿದೆ. ಜಗ್ಗುದಾದ ಮತ್ತು ಆತನ ಗ್ಯಾಂಗ್ RR ನಗರದ ಪಟ್ಟಣಗೆರೆ ಗೋದಾಮಿನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಮಾಡಿ ಕೊಂದಿದ್ದರು. ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತೆ ಪೊಲೀಸ್ ವಶದಲ್ಲಿದ್ದಾರೆ. ಕ್ಯಾಮರಾಮನ್ ಲೋಕೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.